ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 3ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡದಲ್ಲಿ 15 ಅಂಕಕ್ಕೆ ಪ್ರಮುಖವಾಗಿ ಅತಿ ಹೆಚ್ಚು 100ಕ್ಕೆ 90% ಈ ಪ್ರಶ್ನೆಯನ್ನು ಕೇಳಬಹುದಾದ ಪ್ರಶ್ನೆಯಾಗಿದೆ. ಅದು ಯಾವುದೆಂದರೆ, ಭಾಷಣಕಾರನಿಗೆ ಇರಬೇಕಾದ ಪ್ರಮುಖ ಗುಣಲಕ್ಷಣಗಳು ಯಾವುವು? ಇನ್ನು ಮೊದಲನೇದಾಗಿ ನಾವು ನೋಡುವುದಾದರೆ ವಿಷಯದ ಆಳವಾದ ಜ್ಞಾನ. ಈ ವಿಷಯದ ಆಳವಾದ ಜ್ಞಾನ ಯಾವ ರೀತಿ ಅಂದರೆ, ಭಾಷಣಕಾರನಿಗೆ ತಾನು ಮಾತನಾಡುವ ವಿಷಯದ ಬಗ್ಗೆ ಸಂಪೂರ್ಣ ಮತ್ತು ನಿಖರವಾದ ಮಾಹಿತಿ ಇರಬೇಕು. ವಿಷಯದ ಜ್ಞಾನವಿಲ್ಲದೆ ಮಾಡುವ ಭಾಷಣವು ಸೌಟಿಲ್ಲದೆ ಅಡಿಗೆ ಮಾಡಿದಂತೆ ನಿಷ್ಪ್ರಯೋಜಕವಾಗುತ್ತದೆ ಎಂಬುದಾಗಿ ಇದರ ಅರ್ಥ. ಇನ್ನು ಎರಡನೇದಾಗಿ ಹೇಳುವುದಾದರೆ ನಿರ್ಗಳತೆ ಮತ್ತು ಭಾಷಾ ಪ್ರಭುತ್ವ. ಬಳಸುವ ಭಾಷೆಯ ಮೇಲೆ ಉತ್ತಮ ಹಿಡಿತ ಇರಬೇಕು. ವಾಕ್ಯಗಳು ಸ್ಪಷ್ಟವಾಗಿದ್ದು ವ್ಯಾಕರಣಬದ್ಧವಾಗಿರಬೇಕು. ತೊದಲದೆ ಹಿಂಜರಿಯದೆ ನಿರ್ಗಳವಾಗಿ ಮಾತನಾಡುವ ಚಾತುರ್ಯ ಒಬ್ಬ ಭಾಷಣಕಾರನಿಗೆ ಇರಬೇಕಾದ ಪ್ರಮುಖ ಗುಣಲಕ್ಷಣವಾಗಿದೆ. ಇನ್ನು ಮೂರನೇ ಲಕ್ಷಣವೆಂದರೆ ಸಮಯ ಪ್ರಜ್ಞೆ, ಟೈಮ್ ಮ್ಯಾನೇಜ್ಮೆಂಟ್. ಒಬ್ಬ ಭಾಷಣಕಾರನು ಸಮಯದ ಪ್ರಜ್ಞೆಯನ್ನು ಹೊಂದಿರಬೇಕು. ಇದು ಪ್ರಮುಖವಾದ ಲಕ್ಷಣವಾಗಿದೆ. ಭಾಷಣಕಾರನಿಗೆ ನಿಗದಿಪಡಿಸಿದ ಅವಧಿಯೊಳಗೆ ತನ್ನ ಭಾಷಣವನ್ನು ಮುಗಿಸುವುದು ಅತ್ಯಂತ ಮುಖ್ಯ. ಭಾಷಣವು ಅತಿಯಾಗಿ ದೀರ್ಘವಾಗಿದ್ದರೆ ಕೇಳುವವರಿಗೆ ಬೇಸರ ತರುತ್ತದೆ. ಪೀಠಿಕೆ, ವಿಷಯ ಮಂಡನೆ ಮತ್ತು ಮುಕ್ತಾಯವನ್ನು ಸಮಯಕ್ಕೆ ತಕ್ಕಂತೆ ಯೋಚಿಸಬೇಕು. ಇದು ಕೂಡ ಭಾಷಣಕಾರನಿಗೆ ಇರಬೇಕಾದ ಒಂದು ಲಕ್ಷಣ. ಇನ್ನು ನಾಲ್ಕನೇದು ಸಭಿಕರ, ಕೇಳುಗರ ಮನೋಭಾವನೆಯ ಅರಿವು. ಮುಂದೆ ಕುಳಿತಿರುವ ಸಭಿಕರು ಅಥವಾ ಕುಳಿತಿರುವ ವ್ಯಕ್ತಿಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಗುರು ಹಿರಿಯರು, ಈ ಥರ ಸಭಿಕರು ಯಾರು? ಮಕ್ಕಳು, ಯುವಕರು, ಸಾಹಿತಿಗಳು ಅಥವಾ ಸಾಮಾನ್ಯ ಜನರು ಎಂಬುದನ್ನು ಅರಿತು ಅವರ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಭಾಷೆ ಮತ್ತು ಉದಾಹರಣೆಗಳನ್ನು ಬಳಸಬೇಕು. ಇನ್ನು ಆತ್ಮವಿಶ್ವಾಸ, 5ನೇದು ಲಕ್ಷಣ ಸೆಲ್ಫ್ ಕಾನ್ಫಿಡೆನ್ಸ್. ವೇದಿಕೆಯ ಮೇಲೆ ನಿಂತಾಗ ಭಯಪಡದೆ ಧೈರ್ಯದಿಂದ ಸಭೆಯನ್ನು ಎದುರಿಸುವ ಆತ್ಮವಿಶ್ವಾಸ ಭಾಷಣಕಾರನಿಗೆ ಇರಬೇಕು. ಈ ವಿಶ್ವಾಸವೇ ಆತನ ಮಾತಿಗೆ ಸೂಕ್ತ ತರುತ್ತದೆ ಅಥವಾ ತೂಕ ತರುತ್ತದೆ. ಇನ್ನು ಭಾಷಣಕಾರನಿಗೆ ಇರಬೇಕಾದ 6ನೆಯ ಲಕ್ಷಣವೆಂದರೆ ಧ್ವನಿಯ ಏರಿಳಿತ ಮತ್ತು ಸ್ಪಷ್ಟ ಉಚ್ಚಾರಣೆ. ಒಂದೇ ಸಮನೆ ಏಕತಾನತೆಯಲ್ಲಿ ಮಾತನಾಡಬಾರದು. ಸಂದರ್ಭಕ್ಕೆ ತಕ್ಕಂತೆ ಧ್ವನಿಯನ್ನು ಏರಿಸುವುದು ಮತ್ತು ಇಳಿಸುವುದು ಮಾಡಬೇಕು. ಪ್ರತಿಯೊಂದು ಪದದ ಉಚ್ಚಾರಣೆಯು ಸ್ಪಷ್ಟವಾಗಿರಬೇಕು. ಇನ್ನು 7ನೆಯ ಲಕ್ಷಣ ಆಕರ್ಷಕ ಪೀಠಿಕೆ ಮತ್ತು ಅರ್ಥಪೂರ್ಣ ಮುಕ್ತಾಯ. ಭಾಷಣದ ಆರಂಭವು ಸುಭಾಷಿತ, ಕವನ, ಗಾದೆ ಅಥವಾ ಒಂದು ಸಣ್ಣ ಕಥೆಯ ಮೂಲಕ ಆಕರ್ಷಕವಾಗಿರಬೇಕು. ಇದರಿಂದ ಕೇಳುವವರ ಗಮನ ತಕ್ಷಣ ಸೆಳೆಯಬಹುದು. ಹಾಗೆಯೇ ಮುಕ್ತಾಯವು ಪ್ರೇರಣಾದಾಯಕವಾಗಿ ಮತ್ತು ನೆನಪಿನಲ್ಲಿ ಉಳಿಯುವಂತಿರಬೇಕು. ಇನ್ನು 8ನೆಯ ಲಕ್ಷಣ ದೈಹಿಕ ಭಾಷೆ ಮತ್ತು ನೇತ್ರ ಸಂಪರ್ಕ. ನೇತ್ರ ಅಂದರೆ ಕಣ್ಣು. ಮಾತನಾಡುವಾಗ ಮುಖದಲ್ಲಿ ಸಕಾರಾತ್ಮಕ ಭಾವನೆ ಇರಬೇಕು. ಸಭಿಕರ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಬೇಕು. ಅನಗತ್ಯ ಕೈಕಾಲುಗಳ ಚಲನೆ ಇರಬಾರದು. ಆದರೆ ಮಾತಿಗೆ ಪೂರಕವಾದ ಹಾವಭಾವಗಳಿರಬೇಕು. 9ನೆಯ ಲಕ್ಷಣ ಹಾಸ್ಯ ಪ್ರಜ್ಞೆ ಮತ್ತು ಆಕರ್ಷಣೆ. ಭಾಷಣವು ಕೇವಲ ಗಂಭೀರವಾಗಿರದೆ ಮಧ್ಯೆ ಸೂಕ್ತವಾದ ಹಾಸ್ಯ ಪ್ರಸಂಗಗಳು ಅಥವಾ ಸ್ವಾರಸ್ಯಕರ ಉದಾಹರಣೆಗಳನ್ನು ಒಳಗೊಂಡಿರಬೇಕು. ಇದು ಸಭೆಯನ್ನು ಜೀವಂತವಾಗಿಡಲು ಸಹಾಯ ಮಾಡುತ್ತದೆ. ಇನ್ನು 10ನೆಯ ಗುಣಲಕ್ಷಣ ಸಭ್ಯತೆ ಮತ್ತು ಸಂಸ್ಕಾರ.
ಯಾರ ಮನಸ್ಸಿಗೂ ನೋವಾಗದಂತೆ ಅಶ್ಲೀಲ ಅಥವಾ ಅವಹೇಳನಕಾರಿ ಪದಗಳನ್ನು ಬಳಸದೆ ಸಭ್ಯತೆಯಿಂದ ಮಾತನಾಡಬೇಕು. ವಿರೋಧಿಗಳನ್ನು ಟೀಕಿಸುವಾಗಲೂ ಭಾಷೆಯ ಘನತೆಯನ್ನು ಕಾಪಾಡಿಕೊಳ್ಳಬೇಕು. ಇನ್ನು 11ನೆಯ ಗುಣಲಕ್ಷಣ ನಿರಂತರ ಅಧ್ಯಯನಶೀಲತೆ. ಒಳ್ಳೆಯ ಭಾಷಣಕಾರನಾಗಲು ದಿನಪತ್ರಿಕೆಗಳು, ಪುಸ್ತಕಗಳು ಮತ್ತು ಪ್ರಚಲಿತ ಘಟನೆಗಳನ್ನು ನಿರಂತರವಾಗಿ ಓದುವ ಹವ್ಯಾಸವಿರಬೇಕು. ಓದು ಭಾಷಣಕ್ಕೆ ಹೊಸ ಒಳನೋಟಗಳನ್ನು ನೀಡುತ್ತದೆ. ನೆಕ್ಸ್ಟ್, ತಾಳ್ಮೆ ಮತ್ತು ಸಮಾಧಾನ. ಕೆಲವೊಮ್ಮೆ ಸಭೆಯಲ್ಲಿ ಗೊಂದಲ ಉಂಟಾಗಬಹುದು ಅಥವಾ ತಾಂತ್ರಿಕ ತೊಂದರೆ ಆಗಬಹುದು. ಅಂತಹ ಸಂದರ್ಭದಲ್ಲಿ ಕೋಪಿಸಿಕೊಳ್ಳದೆ ಪರಿಸ್ಥಿತಿಯನ್ನು ತಾಳ್ಮೆಯಿಂದ ನಿಭಾಯಿಸುವ ಸಾಮರ್ಥ್ಯ ಒಬ್ಬ ಭಾಷಣಕಾರನಿಗೆ ಇರಬೇಕಾದ ಪ್ರಮುಖ ಗುಣಲಕ್ಷಣವಾಗಿದೆ. ಇನ್ನು ಪ್ರಾಮಾಣಿಕತೆ ಮತ್ತು ನೈತಿಕತೆ. ತಾನು ಹೇಳುವ ವಿಚಾರಗಳ ಮೇಲೆ ಭಾಷಣಕಾರನಿಗೆ ನಂಬಿಕೆ ಇರಬೇಕು. ತಪ್ಪು ಮಾಹಿತಿ ಅಥವಾ ಸುಳ್ಳು ಅಂಕಿ ಅಂಶಗಳನ್ನು ನೀಡಿ ಸಭಿಕರನ್ನು ದಾರಿ ತಪ್ಪಿಸಬಾರದು. ಮಾತಿನಲ್ಲಿ ಪ್ರಾಮಾಣಿಕತೆ ಇದ್ದಾಗ ಅದು ನೇರವಾಗಿ ಕೇಳುವವರ ಜನರಿಗೆ ಹೃದಯ ಮುಟ್ಟುತ್ತದೆ. ಇನ್ನು ಲಾಸ್ಟ್ ಆಗಿ ಉಪಸಂಹಾರ. ನೀವು ಯಾವುದೇ ಪ್ರಶ್ನೆಯನ್ನು ಬರೆಯಬೇಕಾದರೆ ಮೊದಲು ಪೀಠಿಕೆ ಹಾಕಬೇಕು. ನೆಕ್ಸ್ಟ್ ಅದರಲ್ಲಿ ಬರುವಂತಹ ಅಂಶಗಳು. ಕೊನೆಯದಾಗಿ ಉಪಸಂಹಾರ ಎಂದರೆ ಈ ಮೇಲಿನ ಎಲ್ಲ ವಿಷಯಗಳಲ್ಲಿ ನಿಮಗೆ ಏನು ತಿಳಿದಿದೆ ಎಂಬುದನ್ನು ಇಲ್ಲಿ ಉಪಸಂಹಾರದಲ್ಲಿ ಬರೆಯಬೇಕು. ಭಾಷಣ ಮಾಡುವುದು ಒಂದು ಕಲೆ. ಮೇಲಿನ ಎಲ್ಲ ಗುಣಗಳನ್ನು ಒಬ್ಬ ವ್ಯಕ್ತಿಯು ನಿರಂತರ ಅಭ್ಯಾಸ, ಸಿದ್ಧತೆ ಮತ್ತು ಪರಿಶ್ರಮದ ಮೂಲಕ ಬೆಳೆಸಿಕೊಂಡರೆ ಆತ ಒಬ್ಬ ಯಶಸ್ವಿ ಹಾಗೂ ಪ್ರಭಾವಶಾಲಿ ಭಾಷಣಕಾರನಾಗಲು ಸಾಧ್ಯವಾಗುತ್ತದೆ ಎಂಬುದನ್ನು ಈ ಮೇಲಿನ ಎಲ್ಲ ಅಂಶಗಳಿಂದ ತಿಳಿಯಬಹುದಾಗಿದೆ ಎಂಬುದನ್ನು ಬರೆಯಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಅರ್ಥವಾಗದಿದ್ದರೆ ನೋಟ್ಸ್ ಮಾಡಿಕೊಂಡು ಓದಿಕೊಂಡು ಪರೀಕ್ಷೆಯಲ್ಲಿ ಸರಿಯಾದ ರೀತಿಯಲ್ಲಿ ಬರೆಯಿರಿ. ನಿಮಗೆ ಈ 5ನೇ ಘಟಕದಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖ ಪ್ರಶ್ನೆ ಎಂದರೆ, ಒಂದು, ಭಾಷಣಕ್ಕೆ ಹೋಗುವ ಮೊದಲು ಭಾಷಣಕಾರನಿಗೆ ಇರಬೇಕಾದ ಗುಣಲಕ್ಷಣಗಳು. 1. ಭಾಷಣ ಕಲೆಯ ಮಹತ್ವ. ಇವೆರಡು ಪ್ರಶ್ನೆಗಳನ್ನು 15 ಅಂಕಕ್ಕೆ ಕೇಳಬಹುದಾದ ಸಾಧ್ಯತೆ ಹೆಚ್ಚು ಇದೆ. ಅದಕ್ಕಾಗಿ ಇವೆರಡು ಪ್ರಶ್ನೆಗಳನ್ನು ಪ್ರಮುಖವಾಗಿ ಓದಿಕೊಳ್ಳಿ. ಮುಂದಿನ ಕ್ಲಾಸಿನಲ್ಲಿ ಯಾವ ವಿಷಯದ ಬಗ್ಗೆ ಕ್ಲಾಸನ್ನು ಮಾಡಬೇಕೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ.